ಒಂದು 3-4 ಇಯರ್ಸ್ ಇಂದ ಡಿಸಾಸ್ಟರ್ ಆಯ್ತು. ಒಳ್ಳೆ ಪಿಕ್ಚರ್ ಮಾಡ್ತಿದ್ದಾರೆ ಎಲ್ಲರೂ, ಯಾವ್ದು ಕೆಟ್ಟ ಪಿಕ್ಚರ್ ಯಾರು ಮಾಡ್ತಿಲ್ಲ. ಆಮೇಲೆ ಪೇಪರ್ಗಳು ಆಡ್ ಕೊಡ್ತಾರೆ, ಟಿವಿ ಆಡ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದ್ ಎಲ್ಲಿ ಬಂದಾಗ ಜನವೇ ಇಲ್ಲ ಅಂದಾಗ ಯಾಕೆ ಈ ತರ ಆಯ್ತು? ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. 7 ತಿಂಗಳ ಹಿಂದೆ ಕಾಟೇರ ಫಿಲಮ್ ಸಕ್ಸಸ್ ಆದಮೇಲೆ ಇದುವರೆಗೂ ಯಾವ ಫಿಲಮು ಸಕ್ಸಸ್ ಆಗಲೇ ಇಲ್ಲ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಜಗ್ಗೇಶ್ ಅಣ್ಣ ಒಂದು ಕಾರ್ಯಕ್ರಮದಲ್ಲಿ ಕಣ್ಣೀರು ಹಾಕಿದ್ದಾರೆ. ಅದ್ರ ಬಗ್ಗೆ ಮಾತಾಡಬೇಕಲ್ವಾ ನಾವು. ಇಲ್ಲಿ ಒಂದು ಮಾರ್ಟಿನ್ ಸಿನಿಮಾ ಟ್ರೈಲರ್ನ ಖುಷಿಯಿಂದ ನೋಡಿ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಬೇಕು ಹೊರ್ತು ಅದರಲ್ಲೂ ಕಾಂಟ್ರವರ್ಸಿ ಸೃಷ್ಟಿ ಮಾಡೋದಲ್ಲ. ಒರಿಜಿನಲ್ ಡಿ ಬಾಸ್ ನಮ್ಮ ಬಾಸ್ ಅನ್ನೋದು, ಅಲ್ಲಿ ಇನ್ನೊಬ್ಬರು ಫ್ಯಾನ್ಸ್ಗಳಿಗೆ ಹೀಯಾಳಿಸೋದು, ಇವೆಲ್ಲ ಇದರಿಂದ ಏನು ಸಿಗಲ್ಲ ಗುರು. ನೋಡ್ರಿ, ಇಲ್ಲಿ ಯಾವುದೇ ಕೇಸಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಭಿಮಾನಿಗಳನ್ನ ನೋಯಿಸೋಕೆ ಹೋಗ್ಬೇಡಿ. ಅವರವರ ಫ್ಯಾನ್ಸು ಅವ್ರವ್ರ ಇಷ್ಟ. ನೀವು ಯಾಕೆ ಗಡ್ಡಿ ಅಳ್ಳಾಡಿಸ್ತಾ ಇದ್ದೀರಾ? ಇದರಿಂದ ನಿಮ್ಗೇನು ಸಿಗುತ್ತೆ? ಫಿಲಮ್ ಟ್ರೈಲರ್ ನೋಡಿದ್ರಾ, ಅದ್ರ ಬಗ್ಗೆ ಮಾತಾಡಿದ್ರಾ, ಸುಮ್ಮನಾಗ್ಬಿಟ್ರೆ ಬೆಟ್ರಲ್ವಾ? ನೀವೇ ತಾನೇ ಕೆಣಕ್ತಿರೋದು ಆ ಡಿ ಬಾಸ್ ಫ್ಯಾನ್ಸ್ನ. ಅವರೇ ಏನಾದರೂ ಬಂದು ನಿಮಗೆ ಕೆಣಕ್ತಿದ್ದಾರಾ? ನೀವು ಯಾಕೆ ಮಾತಾಡೋದಕ್ಕೆ ಹೋಗ್ತೀರಾ? ಧ್ರುವ ಸರ್ಜಾ ಈ ಒಂದು ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಏನಕ್ಕೆ ನಮ್ಮ ಫ್ಯಾನ್ಸ್ ಈ ಥರ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೂ ಒಂದು ಸ್ವಲ್ಪ ಇನ್ಕಂಫರ್ಟಬಲ್ ಆಗಲ್ವಾ ಅವ್ರಿಗೆ? ಅದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವಾ? ಈ ಟೈಮಲ್ಲಿ ಇವೆಲ್ಲ ಬೇಕಾ ಕಾಂಟ್ರವರ್ಸಿ? ಕನ್ನಡ ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ ಜನ. ಒಂದು ಒಳ್ಳೆ ಸಿನಿಮಾ ಬರಲಿ, ಸಕ್ಸಸ್ ಆಗಲಿ, ಕನ್ನಡ ಒಂದು ಚಿತ್ರರಂಗ ಏನಿದೆ ಬೆಳೀಲಿ ಅಂತ ನೀವು ಮಾತಾಡಬೇಕಲ್ವಾ? ಅದು ಬಿಟ್ಟುಬಿಟ್ಟು ಅವ್ರು ಕುಡುಕರು ಫ್ಯಾನು, ಅವ್ರು ಹಿಂಗೆ ಇವ್ರು ಹಂಗೆ, ಅವ್ರಿಗೆ ಹಂಗೆ ಮಾಡಿಬಿಡ್ತೀವಿ, ನಾವು ಹಿಂಗೆ ಮಾಡಿಬಿಡ್ತೀವಿ, ಅವರು ಫ್ಯಾನ್ ಆಗಬೇಡಿ, ಕುಡುಕ್ ನನ್ನ ಮಕ್ಕಳು, ಹಾಗೆ ಹೀಗೆ. ಇದರಿಂದ ಏನು ಸಿಗುತ್ತೆ ಗುರು? ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಭಿಮಾನಿಗಳಿರ್ತಾರೆ. ಅವರು ಕನ್ನಡ ಚಿತ್ರರಂಗದ ಹೀರೋಗಳೇ ಹೊರತು ಬೇರೆ ಚಿತ್ರದ ರಂಗದ ಹೀರೋಗಳಲ್ಲ ಗುರು. ಎಲ್ಲರೂ ಒಂದೇ, ಅರ್ಥ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.